ಶನಿ ಕರ್ಮಫಲದಾತ. 2025 ಮಾರ್ಚ್ 29ರಂದು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಶನಿಯ ಈ ಮಹಾಸಂಚಾರ ವ್ಯಕ್ತಿಯ ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತದೆ, ಯಾರು ಸೌಭಾಗ್ಯವನ್ನು ಪಡೆಯುತ್ತಾರೆ, ಯಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 12 ರಾಶಿಗಳ ಮೇಲೆ ಶನಿಯ ಪ್ರಭಾವವನ್ನು ವಿಶ್ಲೇಷಿಸುವುದರ ಜೊತೆಗೆ ಸಮಸ್ಯೆಗಳನ್ನು ಕಡಿಮೆ ಮಾಡಲು ರಾಶಿಗಳಿಗೆ ಸೂಕ್ತವಾದ ಶಕ್ತಿಯುತ ಪರಿಹಾರಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಮಿಸ್ ಮಾಡದೆ ನೋಡಿ. ನಾನು ಡಾಕ್ಟರ್ ಮಂದಾರ ಮಹರ್ಷಿ, ನಿಮ್ಮ ವೈಜ್ಞಾನಿಕ ಜ್ಯೋತಿಷ್ಯ, ವಾಸ್ತು ಹಾಗೂ ಅಂಕಗಣಿತ ತಜ್ಞೆ. ಸಿಂಹರಾಶಿಯವರಿಗೆ ಶನಿ 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಅಂದರೆ ಇದು ಅಷ್ಟಮ ಶನಿ. ಆಧ್ಯಾತ್ಮಿಕವಾಗಿ ಜಾಗೃತಿ ಮೂಡಬಹುದು. ಜೀವನದಲ್ಲಿ ಹಠಾತ್ ಬದಲಾವಣೆಗಳು, ಗುಪ್ತ ಅಡೆತಡೆಗಳು ಬರಬಹುದು. ಕೆಲವು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಾಣಬಹುದು. ಜೀವನದಲ್ಲಿ ಶಿಸ್ತು ಮೂಡಬಹುದು. ಆರೋಗ್ಯದ ಸಮಸ್ಯೆಗಳು ಕಾಣಬಹುದು. ಕೆಲವು ಸಲ ಆರೋಗ್ಯದ ಸಮಸ್ಯೆಗಳಲ್ಲಿ ರಾಂಗ್ ಡಯಾಗ್ನೈಸ್ ಆಗುವ ಸಾಧ್ಯತೆಯೂ ಕೂಡ ಇರುತ್ತದೆ. ಶನಿ ಲೋಹಮೂರ್ತಿ ಆಗಿರುವುದರಿಂದ ಸಮಸ್ಯೆಗಳ ತೀವ್ರತೆ ಹೆಚ್ಚಾಗಿರುತ್ತದೆ. ಯೋಚನೆ ಮಾಡದೆ ಪರಿಹಾರಗಳನ್ನು ಮಾಡುವುದರ ಮೂಲಕ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಿ. ಶನಿವಾರ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿ. ಪ್ರತಿದಿನ ಮೃತ್ಯುಂಜಯ ಮಹಾಮಂತ್ರ 8 ಬಾರಿ ಜಪಿಸಿ. ಕನ್ಯಾ ರಾಶಿಯವರಿಗೆ ಶನಿ 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಇದನ್ನು ಸಪ್ತಮ ಶನಿ ಅಂತ ಹೇಳ್ತಾರೆ. ಉದ್ಯೋಗ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಬದಲಾವಣೆಯ ಸಮಯ. ಮದುವೆ, ಪಾಲುದಾರಿಕೆ ವ್ಯವಹಾರದಲ್ಲಿ ವಿಳಂಬ ಅಥವಾ ಸಮಸ್ಯೆಗಳನ್ನು ಎದುರಿಸಬಹುದು. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ತಾಳ್ಮೆ ಬಹಳ ಅತ್ಯಗತ್ಯ. ಹಿರಿಯರ ಸಲಹೆ ಅನುಸರಿಸಿ. ಶನಿ ತಾಮ್ರಮೂರ್ತಿ ಆಗಿರುವುದರಿಂದ ಸಮಸ್ಯೆಗಳ ತೀವ್ರತೆ ಸ್ವಲ್ಪ ಇರುತ್ತದೆ. ಶನಿವಾರದಂದು ಯಾರಾದರೂ ಬಡವರಿಗೆ ಓಡಾಡಲು ವಾಹನಕ್ಕೆ ಪೆಟ್ರೋಲ್ ಹಾಕಿಸಿಕೊಡಿ. ನಿಮ್ಮ ಕೈ ಮಧ್ಯದ ಬೆರಳಿಗೆ ಕುದುರೆ ಲಾಳದ ಉಂಗುರವನ್ನು ಹಾಕಿಕೊಳ್ಳಿ. ತುಲಾರಾಶಿಯವರಿಗೆ ಶನಿ 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಶತ್ರುಗಳ ಮೇಲೆ ಜಯ ಸಿಗಲಿದೆ. ಕೋರ್ಟ್ ವ್ಯವಹಾರಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಕೆಲಸದ ಹೊರೆ ಹೆಚ್ಚಾಗಲಿದೆ. ಹಾಗೆ ಪ್ರಗತಿಯೂ ಕೂಡ ಇರಲಿದೆ. ಶಿಸ್ತುಬದ್ಧ ದಿನಚರಿ ಅತ್ಯಗತ್ಯ. ಶನಿ ಸ್ವರ್ಣಮೂರ್ತಿ ಆಗಿರುವುದರಿಂದ ಅತಿ ಉತ್ತಮ ಫಲದ ನಿರೀಕ್ಷೆ ಕಂಡುಬರುತ್ತದೆ. ಶನಿವಾರದಂದು ಶನಿ ಚಾಲೀಸ ತಪ್ಪದೇ ಪಠಿಸಿ. ಪ್ರತಿನಿತ್ಯ ಶನಿಗಾಯತ್ರಿ ಮಂತ್ರವನ್ನು 8 ಬಾರಿ ಜಪಿಸಿ. ವೃಶ್ಚಿಕ ರಾಶಿಯವರಿಗೆ ಶನಿ 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಪಂಚಮ ಶನಿ. ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಉನ್ನತ ಶಿಕ್ಷಣ ಮಾಡುತ್ತಿದ್ದರೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುವ ಸಾಧ್ಯತೆ ಕೂಡ ಇದೆ. ಪ್ರೀತಿ, ಪ್ರೇಮ ಸಂಬಂಧಗಳಲ್ಲಿ ತಾಳ್ಮೆ ಅತ್ಯಗತ್ಯ. ಕೈ ಹಾಕಿದ ಕಾರ್ಯಗಳಲ್ಲಿ ವಿಳಂಬವಾದ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಎದುರಾಗಬಹುದು. ಶನಿ ರಜತಮೂರ್ತಿ ಆಗಿರುವುದರಿಂದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಕಂಡುಬರುತ್ತದೆ. ಶನಿವಾರದಂದು ಹನುಮಾನ್ ದೇವಾಲಯಕ್ಕೆ ಎಳ್ಳೆಣ್ಣೆ ದಾನ ಮಾಡಿ. ಪ್ರತಿನಿತ್ಯ ಓಂ ಶಂ ಶನೈಶ್ಚರಾಯ ನಮಃ ಬೀಜಮಂತ್ರವನ್ನು 8 ಬಾರಿ, ಶನಿವಾರದಂದು 108 ಬಾರಿ ಜಪಿಸಿ. ಸಿಂಹ, ಕನ್ಯಾ, ತುಲಾ ಮತ್ತು ವೃಶ್ಚಿಕ ರಾಶಿಯ ಮೇಲೆ ಶನಿ ಹೇಗೆ ತನ್ನ ಪ್ರಭಾವವನ್ನು ಬೀರುತ್ತಾನೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಅಂತಿಮ ಭಾಗದಲ್ಲಿ ಧನು, ಮಕರ, ಕುಂಭ ಮತ್ತು ಮೀನರಾಶಿಯ ಮೇಲೆ ಶನಿಯ ಪ್ರಭಾವ ಮತ್ತು ಪರಿಹಾರಗಳನ್ನು ನೋಡೋಣ. ಸಂಪೂರ್ಣ ಮಾರ್ಗದರ್ಶನಕ್ಕಾಗಿ ತಪ್ಪದೇ 3ನೇ ಭಾಗವನ್ನು ವೀಕ್ಷಿಸಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.